ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಸಂದರ್ಭದಲ್ಲಿ ಒಂದು ಕಾರ್ಯಕರ್ತನ ಸಾವಾಯಿತು. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮಿಸ್ ಫೈರ್ ಆಯ್ತು ಅಂತೇಳಿ ಹೇಳಲಾಗ್ತಾ ಇದೆ. ಆದ್ರೆ ಈ ಒಂದು ಘಟನೆ ಸ್ಥಳಕ್ಕೆ ಬಂದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಸ್ಪಿ ಅವರನ್ನ ಸಸ್ಪೆಂಡ್ ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈಗಾಗಲೇ ಎಸ್ಪಿ ಪವನ್ ನೆಜ್ಜೂರ್ ಅವರು ಸರ್ಕಾರದಿಂದ ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ಈಗಾಗಲೇ ಎಸ್ಪಿ ಪವನ್ ನೆಜ್ಜೂರ್ ಅವರನ್ನ ಸರ್ಕಾರ ಸಸ್ಪೆಂಡ್ ಮಾಡಿದೆ. ಮೊದಲು ನಡೆದ ಗಲಾಟೆಯ ವೇಳೆಯೇ ಎಸ್ಪಿ ಭೇಟಿ ನೀಡಿದ್ರಾ ಇಲ್ವಾ? ಸ್ಥಳ ಪರಿಶೀಲನೆ ನಡೆಸಿ ಪರಿಸ್ಥಿತಿ ಅವಲೋಕನ ಮಾಡಿದ್ದ ದೃಶ್ಯ ಇದೀಗ ಲಭ್ಯ ಆಗಿದೆ. ಐಜಿ ವರ್ತಿಕಾ ಕಟಿಯಾರ್ ಜೊತೆ ಗಲಾಟೆ ಬಗ್ಗೆ ಚರ್ಚೆ ನಡೆಸಿದ್ರು ಎಸ್ಪಿ. ಕಾನೂನು ಸುವ್ಯವಸ್ಥೆ ಕುರಿತು ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ಕೂಡ ನಡೆಸಿದ್ರು. ಹೀಗಿದ್ರೂ ಕೂಡ ಕರ್ತವ್ಯ ಲೋಪ ಆರೋಪದ ಮೇಲೆ ಸಸ್ಪೆಂಡ್ ಮಾಡಿದ್ರು ಯಾಕೆ? ಇನ್ನು ಈ ಬೆಳವಣಿಗೆಯಿಂದ ಪೊಲೀಸ್ ಇಲಾಖೆಯಲ್ಲೇ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಹಾಗಾದ್ರೆ ರಾಜಕೀಯದ ಒತ್ತಡದ ಹಿನ್ನೆಲೆ ಪವನ್ ನೆಜ್ಜೂರ್ ಅವರನ್ನ ಸಸ್ಪೆಂಡ್ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಎಸ್ಪಿ ಪವನ್ ನೆಜ್ಜೂರ್ ಅವರನ್ನ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿದೆ. ಚಾರ್ಜ್ ತಗೊಂಡು ಕೇವಲ 2 ಅಥವಾ 3 ಗಂಟೆ ಆಗಿತ್ತು. ಅದೇ ದಿನ ಜನವರಿ 1ನೇ ತಾರೀಕು ನಡೆದಿರುವಂತಹ ಗಲಾಟೆ ಇದು. ಈ ಗಲಾಟೆಯ ಸಂದರ್ಭದಲ್ಲಿ ಈ ಒಂದು ಗಲಾಟೆ ಆಗಿ ಸುಮಾರು 7 ರಿಂದ 8 ಗಂಟೆ ಆದ್ರೂ ಕೂಡ ಆ ಒಂದು ಸ್ಥಳಕ್ಕೆ ಎಸ್ಪಿ ಅವರು ಬರಲೇ ಇಲ್ಲ. ಪವನ್ ನೆಜ್ಜೂರ್ ಅವರು ಬಂದು ಪರಿಶೀಲನೆ ಮಾಡಲೇ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು. ಆದ್ರೆ ಇಲ್ಲಿ ಬೇರೆ ಯಾವುದೋ ಕಾರಣಕ್ಕೆ ಅಥವಾ ರಾಜಕೀಯ ಒತ್ತಡಕ್ಕೆ ಏನಾದ್ರೂ ಪವನ್ ನೆಜ್ಜೂರ್ ಅವರನ್ನ ಸಸ್ಪೆಂಡ್ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮೊದಲು ನಡೆದ ಗಲಾಟೆಯ ಸಂದರ್ಭದಲ್ಲೇ ಎಸ್ಪಿ ಭೇಟಿ ಕೊಟ್ಟಿದ್ರಾ? ಸ್ಥಳ ಪರಿಶೀಲನೆ ಮಾಡಿದ್ರಾ? ಈ ಒಂದು ದೃಶ್ಯಗಳು ಇದೀಗ ಲಭ್ಯ ಆಗ್ತಾ ಇದೆ. ಐಜಿ ವರ್ತಿಕಾ ಕಟಿಯಾರ್ ಜೊತೆ ಗಲಾಟೆ ಬಗ್ಗೆ ಚರ್ಚೆ ಕೂಡ ಮಾಡಿದ್ರಂತೆ ಎಸ್ಪಿ ಅವರು. ಕಾನೂನು ಸುವ್ಯವಸ್ಥೆ ಕುರಿತು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಮೊದಲನೇದಾಗಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು, ಪರಿಶೀಲನೆ ನಡೆಸಿದ್ರು. ಅದಾದ ನಂತರ ಬಳ್ಳಾರಿಯಲ್ಲಿ ಗಲಾಟೆ ಏನಾಯ್ತು, ಅದರಲ್ಲಿ ಕಾನೂನು ಸುವ್ಯವಸ್ಥೆ ಅಥವಾ ಪೊಲೀಸರ ನಿರ್ಲಕ್ಷ್ಯ ಏನಾದ್ರೂ ಆಯ್ತಾ, ಅವರ ಸಿಬ್ಬಂದಿ ಏನಾದ್ರೂ ಎಡವಿದ್ದಾರಾ ಅಂತ ಹೇಳಿ ಚರ್ಚೆ ಕೂಡ ಮಾಡಿದ್ದಾರೆ, ಸಮಾಲೋಚನೆ ಕೂಡ ಮಾಡಿದ್ದಾರೆ. ಹೀಗಿದ್ರೂ ಕೂಡ ಕರ್ತವ್ಯ ಲೋಪ ಆಗಿದೆ ಅಂತ ಹೇಳಿ ಅವರನ್ನ ಇದೇ ಆರೋಪದ ಮೇರೆಗೆ ಸಸ್ಪೆಂಡ್ ಮಾಡಲಾಯಿತು. ಹಾಗಾಗಿ ಈ ಬೆಳವಣಿಗೆಯಿಂದ ಸದ್ಯಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ರಾಜಕೀಯ ಒತ್ತಡದ ಮೇಲೆ ಏನಾದ್ರೂ ಎಸ್ಪಿ ಅವರನ್ನ ಸಸ್ಪೆಂಡ್ ಮಾಡಿದ್ರ? ಅದರಲ್ಲೂ ಕೂಡ ನೋಡಿ, ಒಂದು ಹೊಸ ಜಿಲ್ಲೆಗೆ ಒಬ್ಬ ಎಸ್ಪಿ ಆಗಿ ಹೋಗಿದ್ದಾರೆ ಅಂತಂದ್ರೆ ಸದ್ಯಕ್ಕೆ ಅಲ್ಲಿರುವಂತಹ ಪರಿಸ್ಥಿತಿ ಹೇಗಿದೆ, ಅವರ ಜಿಲ್ಲೆಯಲ್ಲಿ ಏನೆಲ್ಲ ಆಗ್ತಾ ಇದೆ, ಎಲ್ಲಿ ಯಾವ ಜಾಗದಲ್ಲಿ ಏನಾಗಬಹುದು ಅಂದ್ರೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಅವ್ರ ಹತ್ರ ಹೋಗುತ್ತೆ. ಅದಾದ ನಂತರ ಅವರಿಗೊಂದು ಐಡಿಯಾ ಸಿಗುತ್ತೆ, ಹೌದು ಈ ಜಿಲ್ಲೆಯಲ್ಲಿ ಈ ತರ ಇರ್ಬೋದು, ಹೀಗೆ ನಾವು ಪರಿಸ್ಥಿತಿಯನ್ನ ನಿಭಾಯಿಸಬೇಕು ಅನ್ನುವಂಥದ್ದು ಇರುತ್ತೆ. ಇದೆಲ್ಲದಕ್ಕೂ ಕೂಡ ಕನಿಷ್ಠ ಪಕ್ಷ 2 ರಿಂದ 3 ದಿನ ಟೈಮ್ ಬೇಕಾಗುತ್ತೆ ಅಂತ ಹೇಳಿ ಈಗಾಗಲೇ ಜನ ಹೇಳ್ತಾ ಇರುವಂಥದ್ದು. ಆದ್ರೆ ಇಲ್ಲಿ 2 ಅಥವಾ 3 ದಿನ ಅಲ್ಲ, ಜನವರಿ 1ನೇ ತಾರೀಕೆ ಪವನ್ ನೆಜ್ಜೂರ್ ಅವರು ಚಾರ್ಜ್ ಅನ್ನ ತಗೊಂಡಿರ್ತಾರೆ. ಕೇವಲ 3 ಅಥವಾ 4 ಅವರ್ ಆಗಿರುತ್ತೆ ಚಾರ್ಜ್ ತಗೊಂಡು. ಅದಾದ ನಂತರ ಈ ಒಂದು ಗಲಾಟೆ ನಡೆಯುತ್ತೆ ಬಳ್ಳಾರಿಯಲ್ಲಿ. ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಎಲ್ಲೋ ಒಂದು ರೀತಿಯಾಗಿ ಈ ಪ್ರಕರಣದಲ್ಲಿ ಅಥವಾ ಈ ಗಲಾಟೆಯ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನ ತೋರಿಸಿದ್ರ ಪವನ್ ನೆಜ್ಜೂರ್ ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು. ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಅವರನ್ನ ಸಸ್ಪೆಂಡ್ ಮಾಡಿ ಬಿಸಾಕಿದ್ರು. ಆದ್ರೆ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಮುಂಚೆಯೇ ಇಲ್ಲಿ ಪವನ್ ನೆಜ್ಜೂರ್ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಬಹಳಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೋಡ್ತಾ ಇದೀವಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇರುವಂತಹ ಪ್ರಕರಣ ಅಂತಂದ್ರೆ ಅದು ಬಳ್ಳಾರಿ ಗಲಾಟೆ. ಇದೀಗ ವಿಶೇಷವಾಗಿ ಅನ್ಯಾಯವಾಗಿ ಏನಾದ್ರೂ ಪವನ್ ನೆಜ್ಜೂರ್ ಅವರನ್ನ ತಲೆದಂಡ ಮಾಡ್ಲಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ, ಈ ಕುರಿತು ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಏನಕ್ಕೆ ಸಸ್ಪೆಂಡ್ ಮಾಡಿದ್ದು, ಆಕ್ಚುಲಿ ಕಾರಣ ಏನು ಅಂತ? ರೋಶಿನಿ, ಇದೀಗ ಏನು ಬಳ್ಳಾರಿಯ ಒಂದು ಬ್ಯಾನರ್ಗಳ ವಿಚಾರವಾಗಿ ಆದಂತ ಗಲಾಟೆ ಆಗಿನ ಏನು ಗುಂಪು ಘರ್ಷಣೆ ಆಗಿ ಅಲ್ಲಿ ಫೈರಿಂಗ್ ಕೂಡ ಆಯ್ತು, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ಕಾರಣ ಆಯ್ತು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅಂದು 1ನೇ ತಾರೀಕಿಗೆ ಅದಾಗ ತಾನೇ ಏನು ಬಳ್ಳಾರಿಯಲ್ಲಿ SP ಆಗಿ ರಿಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ ಪವನ್ ನೆಜ್ಜೂರ್ ಅವರ ಜಿಲ್ಲೆಗೆ ಬಂದು ಸುಮಾರು 13 ರಿಂದ 14 ತಾಸು ಆಗಿತ್ತು. ಅವರನ್ನ ಈ ಒಂದು ಇಡೀ ಪ್ರಕರಣದ ಘಟನೆಗೆ ಹೊಣೆಗಾರರನ್ನಾಗಿ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಅವರನ್ನು ಅಮಾನತು ಮಾಡಿರ್ತಕ್ಕಂಥದ್ದು. ಅದು ಹಿರಿಯ ಅಧಿಕಾರಿ ಇಲ್ಲಿರ್ತಕ್ಕಂಥ IGP ವರ್ತಿಕಾ ಕಟಿಯಾರ್ ಅವರ ಒಂದು ರಿಪೋರ್ಟ್ ನ ಏನು ಕಳಿಸಿದ್ರು ಮತ್ತು ಸರ್ಕಾರನೂ ಕೂಡ
ಈ ಒಂದು ಗಲಭೆಯನ್ನ ನಿಯಂತ್ರಿಸುವಲ್ಲಿ ಅವರು ವಿಫಲರಾಗಿದ್ದಾರೆ ಅಂತ ಹೇಳಿ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಆದ್ರೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಂತಂದ್ರೆ ಪವನ್ ನೆಜ್ಜೂರ್ ಅವರು ಸ್ಥಳಕ್ಕೆ ಬಂದಿರಲಿಲ್ಲ ಅನ್ನೋಂತ ಒಂದು ಮಾಹಿತಿಯನ್ನ ಸರ್ಕಾರಕ್ಕೆ ಇಲ್ಲಿನ ಇಲ್ಲಿ ಪೊಲೀಸ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಎಕ್ಸ್ಕ್ಲೂಸಿವ್ ಆಗಿ ರಾಜ್ ನ್ಯೂಸ್ ಅಲ್ಲಿ ಏನ್ ವಿಜುವಲ್ ನಾವು ನೋಡ್ತಾ ಇದೀವಿ, ಆ ಒಂದು ಇದರಲ್ಲಿ ಪವನ್ ನೆಜ್ಜೂರ್ ಅವರು ಘಟನೆ ಆದ ಮೊದಲನೇ ಹಂತದ ಘಟನೆ ಆದ ನಂತರ ಎರಡನೇ ಹಂತದ ಘಟನೆ ನಡೆಯುವ ಸಂದರ್ಭದಲ್ಲಿ ಅವರು ಸ್ಥಳಕ್ಕೆ ಆಗಮಿಸಿದ್ರು. ಅಲ್ಲಿರ್ತಕ್ಕಂತಹ ಡಿವೈಎಸ್ಪಿ ಮತ್ತು ಅಡಿಷನಲ್ ಎಸ್ಪಿ ಅವರಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದರು. ಅದಾದ ನಂತರ ಏನು ಜಗನ್ನಾಥ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಇದ್ದಂತ ಅವ್ರ ನಿವಾಸದ ಬಳಿ ಹೋಗಿ ಅವರ ಜೊತೆ ಕೂಡ ಅವರು ಚರ್ಚೆಯನ್ನ ನಡೆಸಿದ್ರು. ಅದಾದ್ಮೇಲೆ ಹಿಂದಿನ IGP ವರ್ತಿಕಾ ಕಟಿಯಾರ್ ಅವರು ಆ ಘಟನಾ ಸ್ಥಳಕ್ಕೆ ಬರ್ತಾರೆ. ಘಟನಾ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಹೆಲ್ಮೆಟ್ ಅನ್ನ ಧರಿಸಿದ್ದಂತ SP ಅವರು, ಯಾಕಂದ್ರೆ ಕಲ್ಲು ತೂರಾಟ ಆಗ್ತಾ ಇತ್ತು, ಅವರು ಅವರ ಜೊತೆಯಲ್ಲೇನೆ ಇಡೀ ಒಂದು ಏನು ಗಲಭೆ ನಡೀತು ಆ ಗಲಭೆಯ ಒಂದು ಪರಿಸ್ಥಿತಿಯನ್ನ ಅವರು ಕೂಡ ಶೇರ್ ಮಾಡ್ಕೊಳ್ತಾ ಅವರು ಹಾಗೇನೆ ಮುಂದೆ ನಡ್ಕೊಂತ ಹೋಗ್ತಾರೆ. ಎಲ್ಲವನ್ನ ಅಲ್ಲಿನ ಲೊಕೇಶನ್ ಅನ್ನೆಲ್ಲ ವಿಸಿಟ್ ಮಾಡ್ತಾರೆ. ಇಷ್ಟೆಲ್ಲ ಆದ ಬಳಿಕನೂ ಕೂಡ SP ಅವರು ಇಲ್ಲಿ ಸರಿಯಾಗಿ ಕರ್ತವ್ಯನ ನಿರ್ವಹಿಸಿಲ್ಲ ಅನ್ನುವಂತ ಕಾರಣವನ್ನ ನೀಡಿ ಅವರನ್ನ ಅಮಾನತು ಮಾಡುತ್ತೆ ರಾಜ್ಯ ಸರ್ಕಾರ. ಇದು ಈಗ ಇಡೀ ಪೊಲೀಸ್ ಇಲಾಖೆಯ ಒಂದು ನೈತಿಕ ಬಲವನ್ನೇ ಕುಗ್ಗಿಸಿರ್ತಕ್ಕಂಥದ್ದು. ಇದರಿಂದಾಗಿ ಬಹಳಷ್ಟು ಜನ ಬಳ್ಳಾರಿ ಜಿಲ್ಲೆಯ ಮತ್ತೆ ಏನು ಒಂದು ಇಲ್ಲಿಗೆ ಈ ರೇಂಜ್ಗೆ 4 ಜಿಲ್ಲೆಗಳು ಬರ್ತವೆ. ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಕರ್ತವ್ಯದಲ್ಲಿ ಇದ್ದಾರೆ. ಅವರು ಪವನ್ ನೆಜ್ಜೂರ್ ಅವರ ಅನ್ಯಾಯವಾಗಿ ಈ ಒಂದು ಘಟನೆಯಲ್ಲಿ ಬಲಿಪಶುವನ್ನಾಗಿ ಮಾಡಿದರೆ ಈಗಾದ್ರೆ ಪೊಲೀಸರ ಪಾಡೇನು ಅಂತಕ್ಕಂತ ಮಾತುಗಳನ್ನ ಇಲ್ಲಿನ ಇಲಾಖೆಯವರು ಒಂದು ನೈತಿಕ ಸ್ಥೈರ್ಯ ಕುಂದಿರೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಇನ್ನೂ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂತಂದ್ರೆ ಅವತ್ತು ಕರ್ತವ್ಯದಲ್ಲಿ ಇದ್ದಂತಹ ಏನಂದ್ರೆ ಇವರು ಹೊಸದಾಗಿ ಬಂದಿದ್ರು, ಬಂದು 15 ಗಂಟೆಗಳಷ್ಟೇ ಆಗಿತ್ತು. ಇನ್ನು ಇಲ್ಲಿನ ಪರಿಸ್ಥಿತಿ ಯಾವುಗಳನ್ನ ಅವಲೋಕಿಸಿರ್ಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಹಿರಿಯ ಅಧಿಕಾರಿಗಳಾಗಿದ್ದಂತ ಅಡಿಷನಲ್ SP ರವಿಕುಮಾರ್ ಮತ್ತೆ ಸಿಟಿ ಡಿವೈಎಸ್ಪಿ ಏನಿದ್ದಾರೆ ನಂದಾರೆಡ್ಡಿ ಸೇರಿದಂತೆ ಏನು IO ಬ್ರೂಸ್ಪೇಟೆಯ ಇನ್ಸ್ಪೆಕ್ಟರ್ಗಳು ಏನಿದ್ದಾರೆ, ಇವರು ಇಲ್ಲಿ ಬಹಳ ವರ್ಷದಿಂದ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಇವರು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಬೇಕಿತ್ತು. ಯಾಕಂತಂದ್ರೆ SP ಬಂದು ಇನ್ನ ಕೆಲವೇ ಗಂಟೆಗಳಾಗಿದ್ದಾವೆ. ಅವರಿಗೆ ಯಾರು ಏನು ಯಾವ ಎಲಿಮೆಂಟ್ಸ್ ಯಾರನ್ನ ಐಡೆಂಟಿಫೈ ಮಾಡಬೇಕು ಅನ್ನೋಂಥದ್ದೇ ಅವ್ರಿಗೆ ಇನ್ನ ಅವು ತಿಳ್ಕೊಂಡಿಲ್ಲ. ಅಂತ ಒಂದು ಸಂದರ್ಭದಲ್ಲಿ SP ಸರ್ಕಲ್ ಇಂದ ಬರ್ತಕ್ಕಂತ ಸಾವಿರಾರು ಮಂದಿ ಯೂಜ್ ಕ್ರೌಡನ್ನ ಇವರು ಬ್ಯಾರಿಕೇಡ್ಗಳು ಹಾಕೋದ್ರ ಮುಖಾಂತರ ಅವರನ್ನ ತಡೆದಿದ್ರೆ ಈ ಒಂದು ಘಟನೆನೇ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಇವತ್ತು ಕೆಲವು ಏನು ಇಲ್ಲಿನ ಕೆಲವು ರಾಜಕಾರಣಿಗಳಿಗೆ ಬೇಕಾದಂತ ಅಧಿಕಾರಿಗಳನ್ನ ಉಳಿಸುವ ನಿಟ್ಟಿನಲ್ಲಿ ಯಾರು ಬ್ಯಾಕಪ್ ಇಲ್ಲದೆ ಇರತಕ್ಕಂತ ಒಂದು ಪವನ್ ನೆಜ್ಜೂರ್ ಅವರನ್ನ ಸಸ್ಪೆಂಡ್ ಮಾಡೋದ್ರ ಮೂಲಕ ಇಲ್ಲಿ ಕೈ ತೊಳ್ಕೊಂಡ್ರು ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಅಂತೇಳಿ. ಒಳಗಡೆ ಪೊಲೀಸ್ ಇಲಾಖೆಯಿಂದನೂ ಹೊರಗಡೆ ಸಾರ್ವಜನಿಕರಿಂದನೂ ಕೂಡ ಒಂದು ಏನಂತಂದ್ರೆ ಈ ಒಂದು ಇಲಾಖೆ ಬಗ್ಗೆ ತುಂಬಾ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ರು. ಆ ನಂಬಿಕೆಯನ್ನ ಇವತ್ತು ಗೃಹ ಇಲಾಖೆ ಕಳ್ಕೊಂಡಿದೆ ಅಂತಾನೆ ಹೇಳ್ಬೋದು. ಅದಲ್ಲದೆ ಕನ್ನಡಿಗ IPS ಅಧಿಕಾರಿ, ಕರ್ನಾಟಕ ಸರ್ಕಾರ ಎಲ್ಲೋ ಒಂದು ಕಡೆ ಕನ್ನಡಿಗ ಅಧಿಕಾರಿನ ಬಲಿಪಶು ಮಾಡ್ತಾ ಅಂತಕ್ಕಂತ ಒಂದು ಹೊಸ ವ್ಯಾಖ್ಯಾನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಘಟನೆಯಲ್ಲಿ ಪವನ್ ನೆಜ್ಜೂರ್ ಅವರ ಸಸ್ಪೆನ್ಷನ್ ಆಗಿರ್ಬೋದು, ಅಮಾನತು ಆಗಿದೆ. ಆದ್ರೆ ಅವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಳ್ಳಾರಿಯ ಜಿಲ್ಲೆಯ ನಾಗರಿಕರಿಂದ ಬಹಳ ಒಂದು ಸಿಂಪತಿ ವ್ಯಕ್ತವಾಗಿದೆ. ಪೊಲೀಸ್ ಇಲಾಖೆ ಕೈಗೊಂಡಿರ್ತಕ್ಕಂಥ ಕ್ರಮ ಇದು ಸಾಧುವಲ್ಲ, ರಾಜಕೀಯ ಒತ್ತಡಕ್ಕೆ ಮಣಿದು ಒಬ್ಬ IAS ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಸರ್ಕಾರ ಇದನ್ನ ಯಾವ ರೀತಿಯಾಗಿ ಅದು ಡಿಫೈನ್ ಮಾಡ್ಕೊಳ್ಳುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ರೋಶಿನಿ. ಎಸ್, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.